ಇನ್ನೂ 2 ಸೆಷನ್ ಇರ್ತಾವೆ. ತಾವೆಲ್ಲರೂ ಅಂದರೆ ಯಾವುದೋ ಒಂದು ಸಂಸ್ಥೆ ಭಾಳ ಗಟ್ಟಿಯಾಗಿ ನಡೀಬೇಕು. ವಿಶೇಷವಾಗಿ ಸಹಕಾರ ಸಂಸ್ಥೆ, ಪ್ರೈವೇಟ್ ಸಂಸ್ಥೆಗಳು ಹೆಂಗಾದ್ರೂ ನಡ್ಕೊಂಡು ಹೋಗ್ತಾವೆ. ಸಹಕಾರ ಸಂಸ್ಥೆ ನಡೆದು ಭಾಳ ಕಷ್ಟ ಇರ್ತೈತಿ. ಸಹಕಾರ ಸಂಸ್ಥೆ ಗಟ್ಟಿಯಾಗಿ ನಿಲ್ಬೇಕಂದ್ರೆ ಅದಕ್ಕೆ ಮುಖ್ಯವಾದಂಥ ಅಲ್ಲಿ ಆಡಳಿತ ಮಾಡುವಂಥ ಸಿಬ್ಬಂದಿವರೆಗೆ ಸರಿಯಾಗಿ ಗಟ್ಟಿಯಾಗಿ ಕೆಲಸ ಮಾಡಿದ್ರೆ ಖಂಡಿತವಾಗಿ ಆ ಸಹಕಾರ ಸಂಸ್ಥೆ ಭಾಳ ಗಟ್ಟಿಯಾಗಿ ಬೆಳಿತೈತಿ. ಅದಕ್ಕೆ ತಮ್ಮ ಸಿಬ್ಬಂದಿ ವರ್ಗ ಅಂದರೆ ಪಾತ್ರ ಭಾಳ ಮುಖ್ಯ ಇರ್ತೈತೆ ನಮ್ಗೆ ಯಾವುದೋ ಒಂದು ಸಂಸ್ಥೆವಾಗಿ. ಯಾಕಂದ್ರೆ ಒಂದು ಸಂಸ್ಥೆ ಒಳ್ಳೇದಾಗಬೇಕು ಅಂದರೂ ನಿಮ್ಮ ಪಾತ್ರ ಇರ್ತೈತಿ. ಕೆಟ್ಟ ಆಗ್ಬೇಕಂದ್ರೆ ಚೆನ್ನಾಗಿ ಚಲೋ ಕೆಲಸ ಮಾಡಿದ್ರೆ ಚಲೋ ಆಗ್ತದೆ. ಚಲೋ ಮಾಡಿದ್ರೆ ಅಂದರೆ ಆಡಳಿತ ಮಂಡಳಿ ಇರ್ತೈತಿ, ಚುನಾಯಿತ ಪ್ರತಿನಿಧಿಗಳು ಇರ್ತಾರೆ, ಅವ್ರಿಗೆ ಜವಾಬ್ದಾರಿ ನಿಮ್ಮಾಗಿರ್ತೈತಿ. ಅದಕ್ಕೆ ತಾವೆಲ್ಲ ಮುಂದಿನ ದಿನಮಾನದಾಗ ವಿಶೇಷವಾಗಿ ಬೆಳಗಾವಿ ಜಿಲ್ಲಾ ಹಾಲು ಒಕ್ಕೂಟಕ್ಕೆ ವಿಷಯ ಹೇಳ್ಬೇಕಂದಾಗ ನಮ್ಮ ಇಂಗ್ಳಿಗೆ ವಕೀಲರು ಇದೇ ಅವ್ರು ಪ್ರಸ್ತಾಪ ಮಾಡಿ ಅವ್ರು ಮೊದಲು ಹಾಲು ಒಕ್ಕೂಟದ ವ್ಯವಸ್ಥೆ ಅವ್ರು ಹೇಳಿದ ನಿಜ. ಯಾಕಂದ್ರೆ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಅವ್ರು 8 ಅಂದರೂ ಸುಮಾರು 10 ಲಕ್ಷ ಮೇಲ್ಪಟ್ಟು ಹಾಲು ಇರಬೇಕಂತೇಳಿ ಒಂದು ಅಂದಾಜು ಐತೆ ನಮ್ದೆಲ್ಲ 10 ಲಕ್ಷ. ಆದರೆ ಬೆಳಗಾವಿ ಹಾಲು ಒಕ್ಕೂಟ ಬರೋದು 2,20,000 ಹಾಲು ಬಂದ್ರೆ ಇನ್ನೂ ಅಂದರೆ ಒಂದು 8-7 ಲಕ್ಷ ಲೀಟ್ರ್ ಹಾಲು ಬರೋದಿಲ್ಲ ಅಂದ್ರೆ ಕೆಲವೊಂದು ದಿನನಿತ್ಯ ಖರ್ಚಾಗ್ಬೋದು, ಪ್ರೈವೇಟ್ಗೂ ಜಾಸ್ತಿ ಹೋಗ್ತೈತೆ ಅಂತ ಮೊದಲಿಂದ ಹೇಳ್ತಾರೆ ಅವರು. ಅದಕ್ಕೆ ಹಾಲನ್ನು ಇವತ್ತು ನಾವು ಬೆಳಗಾವಿ ಹಾಲು ಒಕ್ಕೂಟ ಕಲೆಕ್ಷನ್ ಮಾಡ್ತೀವಿ. ಚನ್ನಪಟ್ಟಣ ತಾಲೂಕು ಒಂದೇ ಡೈಲಿ 2 ಲಕ್ಷ ಲೀಟ್ರ್ ಹಾಲು ಕಲೆಕ್ಷನ್. ಒಂದೇ ತಾಲೂಕು ಚನ್ನಪಟ್ಟಣದಾಗ 2 ಲಕ್ಷ ಲೀಟ್ರ್ ಹಾಲು ಅಂದ್ರೆ ಅವ್ರು ಹೇಳಿದಂಗೆ ಬೆಂಗಳೂರು, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು ಅಲ್ಲಿಂದ ಹೈನುಗಾರಿಕೆಗೆ ಜನನೂ ಭಾಳ ಒತ್ತು ಕೊಡ್ತಾರೆ ಅಲ್ಲಿ. ಅದಕ್ಕೆ ನಮ್ಮ ಕಡೆ ಜನ ಹೈನುಗಾರಿಕೆ ಅಂದರೆ 2ನೇ ಪ್ರಾತಿನಿಧ್ಯ ಕೊಡ್ತಾರೆ. ಅವ್ರು ಮೊದಲು ನಮ್ಮ ಅಗ್ರಿಕಲ್ಚರ್, ಕಬ್ಬ ಮೊದಲಿನ ರೈತರಿಗೆ ಇದನ್ನೂ ಮೇನ್ ಮುಖ್ಯವಾದಂಥ ಉದ್ಯೋಗ ತಿಳ್ಕೊಂಡು ಮಾಡಿದರೆ ಇನ್ನೂ ಹೆಚ್ಚಿನ ಅನುಕೂಲ ಆಗ್ತದೆ. ಮುಂದಿನ ದಿನಮಾನದಾಗ ಅವ್ರು ಹೇಳಿದಂಗೆ ತಾವೆಲ್ಲ ಮೊದಲ ಹಿಂದಿನ ಸಲ ಹಾಲು ಒಕ್ಕೂಟ ತಾವೆಲ್ಲ ಬ್ಯಾಲೆನ್ಸ್ ಶೀಟ್ ತಾವು ನೋಡಿದ್ರಿ. ಜನರಲ್ ಬಾಡಿಗೆ ಬಂದಿದ್ದೀವಿ, ಸುಮಾರು 1,20 ಲಕ್ಷ ಲಾಭ ಮಾಡಿದ್ದೀವಿ. ಅದಕ್ಕೆಲ್ಲ ಅಂದರೆ ನಾವು ಒಬ್ಬರೇ ಮಾಡೋಕ್ಕೆ ಸದಾ ಟೀಮ್ ಅವ್ರಿಗೆ ನೀವು ಕೊಟ್ಟಂಥ ಸಿಬ್ಬಂದಿ ನಿಮ್ಮೆಲ್ಲರ ಸಹಕಾರ, ಆಡಳಿತ ಮಂಡಳಿ ಸಹಕಾರ, ಎಲ್ಲ ರೈತರ ಸಹಕಾರ ಇದ್ದಾಗ ಅಷ್ಟು ನಾವು ಅಂದರೆ ಸಕ್ಸಸ್ ಆಗ್ತೀವಿ, ಲಾಭ ಬರ್ತೈತಿ. ಅದಕ್ಕೆ ನಾವು ಮುಂದಿನ ದಿನಮಾನದಲ್ಲಿ ಇನ್ನೂ ರೈತರಿಗೆ ಮೊದಲು 30-25 ದಿವಸಕ್ಕೊಂದ್ಸಲ ಬಿಲ್ ಹೋಗ್ತಿತ್ತು. ಈಗ 10 ದಿವಸಕ್ಕಂದ್ರೆ ನಮ್ಮ ರೈತರಿಗೆ ಬಿಲ್ ನಮಗೆಲ್ಲ ಸರಿಯಾಗಿ ಮಾಡ್ತಾ ಇದೆ. ಅದಕ್ಕೂ ರೈತರು ಭಾಳ ಖುಷಿಯಾಗಿದ್ದಾರೆ. ಕೆಲವೊಂದು ಕ್ವಾಲಿಟಿ ಇಶ್ಯೂ ಇರ್ತಿತ್ತು, ಅಂದರೆ ನೋ ಪೇಮೆಂಟಾಗಿ ಹಾಲು ಹೊಳೆ ಹೋಗ್ತಿತ್ತು. ಅದು ಬರ್ತಾ ಭಾಳ ಕಡಿಮೆ ಆಗೈತಿ. ಈಗಂದ್ರೆ ನಮ್ಮ ಸಿಬ್ಬಂದಿಯವ್ರು ಹೇಳಿದ್ರೆ ಹೆಚ್ಚು ಕಮ್ಮಿ 93-94 ಅಂದರೆ ನಮ್ಮ ಕ್ವಾಲಿಟಿ ಬಂದುಬಿಟ್ಟಿದ್ದೀವಿ. ಅಂದರೆ ಅಷ್ಟು ಮಟ್ಟಕ್ಕೆ ಬಂದಿದ್ದೀವಿ. ಸೊ ಇನ್ನೂ ಮುಂದಿನ ದಿನ ಹೆಚ್ಚಿನ ಕ್ವಾಲಿಟಿಗೆ ಹೋಗುವಂಥ ಒಳ್ಳೆ ಹಾಲು, ಒಳ್ಳೆ ಕ್ವಾಲಿಟಿ ಹಾಲು ಬಂದರೆ ರೈತರಿಗೆ ಇನ್ನೂ ಹೆಚ್ಚಿನ ಬಿಲ್ ಕೊಡೋಕೆ, ಮತ್ತೊಂದು ಕೊಡೋಕೆ ಭಾಳ ಅನುಕೂಲ ಆಗ್ತೈತಿ. ಅದಕ್ಕೆ ತಾವೆಲ್ಲರೂ ನಮ್ಮ ಬೆಳಗಾವಿ ಜಿಲ್ಲಾ ಹಾಲು ಒಕ್ಕೂಟ ಸಿಬ್ಬಂದಿ ಇದೆ, ತಾವೆಲ್ಲ ಅಭ್ಯಾಸ ಬಂದಿದ್ದೀರಿ. ತಾವೆಲ್ಲ ಇನ್ನೂ ಪ್ರಾಮಾಣಿಕವಾಗಿ ತಾವೆಲ್ಲ ಕೆಲಸ ಮಾಡ್ತೀರಿ. ಯಾಕಂದರೆ ವಿಶೇಷವಾಗಿ ಉತ್ತರ ಕರ್ನಾಟಕದ ನಮ್ಮಿದ್ದಂಥ 6 ಒಕ್ಕೂಟಲ್ಲಿ 7ನೇ ಅಂದರೆ ಆಯೋಗ, ವೇತನ ಆಯೋಗ ನಿಮ್ದೊಂದು ಬೆಳಗಾವಿದೊಂದು ಆಗೈತೆ. ನಮ್ದು ಇನ್ನೂ ಯಾರಿಗೂ ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟಿಲ್ಲ. ಅದಕ್ಕೆ ತಾವೆಲ್ಲರೂ ಇನ್ನೂ ಚೆನ್ನಾಗಿ ಕೆಲಸ ಮಾಡಿ ರೈತರ ವಿಶ್ವಾಸ ಗಳಿಸಬೇಕು. ಎಲ್ಲನೂ ಗಳಿಸಿ ಎಲ್ಲ ಮಾಡಿದ್ರೆ ಮುಂದಿನ ದಿನಮಾನದಲ್ಲಿ ಇನ್ನೂ ಅಂದರೆ ನಮ್ಮ ಬೆಳಗಾವಿ ಹಾಲು ಒಕ್ಕೂಟ ಒಳ್ಳೇದಾಗ್ತೈತಿ. ಯಾಕಂದ್ರೆ ಎಷ್ಟು ನಾವು ಸಂಸ್ಥೆಗಳು ನಮ್ಮ CEO ಹಾಲಕ್ಕವರೆಲ್ಲರೂ ಭಾಳ ಅಚ್ಚುಕಟ್ಟಾಗಿ ಯಾಕಂದ್ರೆ ಕೆಲಸ ಅಂದರೆ ಈ ಟ್ರೈನಿಂಗ್ ಅಭ್ಯಾಸ ಮಾಡಿದಿರಿ. ಅವ್ರು ಮುಂದಿನ ದಿನ DCS ಬ್ಯಾಂಕ್ ಮಾಡೋಣ ಹಾಕತ್ತಿರು. ಅದಕ್ಕೆ ಬೆಳಗಾವಿ ಜಿಲ್ಲಾ ಸಹಕಾರಿ ಯೂನಿಯನ್ ಭಾಳ ಅಚ್ಚುಕಟ್ಟಾಗಿ ಕೆಲಸ ಮಾಡುತ್ತೆ. ಅದರಿಂದ ನಮ್ಮ DR ಅವರು ಭಾಳ ಅಂದರೆ ಎಲ್ಲರೂ ಗೈಡೆನ್ಸ್ ಕೊಟ್ಟರು. ಅವರು ಅದೊಂದ್ಸಲ ಅನಂತರ ತಮ್ಮೆಲ್ಲ ಧನ್ಯವಾದ. ಒಳ್ಳೆ ಕಾರ್ಯಕ್ರಮ ಮಾಡಿದೆ, ಯಶಸ್ವಿಯಾಗಿ ಮಾಡಿದೆ. ಮುಂದಿನ ದಿನಮಾನದಲ್ಲಿ ಇನ್ನೂ ಇಂಥ ಕಾರ್ಯಕ್ರಮ ಜಿಲ್ಲೆ ತಾವು ಮಾಡಬೇಕು. ಅದಕ್ಕೆಲ್ಲ ನಮ್ಮ ಸಹಕಾರ ಇರ್ತೈತೆ ಅಂತ ಹೇಳುತ್ತಾ ತಾವೆಲ್ಲ ಯಾಕಂದ್ರೆ ಮಾಡ್ತಾವೆಲ್ಲ ಹೇಳಿದಂಗೆ. ಯಾಕಂದ್ರೆ ಶಿಕ್ಷಣ ನಿಧಿ ಒಟ್ಟ DCS ಬ್ಯಾಂಕ್ ಕೊಡ್ತಾರೆ ಅಂದ್ರೆ ನಿಮ್ಗೆ ಕೊಡ್ತಾ ಆಗ್ಬೇಕಂತ DCS ಬ್ಯಾಂಕ್ ಮುಖಾಂತರ ನಿಮ್ಗೆ ಏನು ಸಹಕಾರ ಕೊಡಬೇಕಾಗ್ತದೆ ಖಂಡಿತ ಕೊಡ್ತೀವಿ. ತಾವೆಲ್ಲರೂ ವಿಶೇಷವಾಗಿ ಇಂಥ ಅಭ್ಯಾಸವಾಗಿ ಮಾಡಿ ಅದರಿಂದ ಸಂಸ್ಥೆಗೆ ಇನ್ನೂ ಗಟ್ಟಿಯಾಗಿರುವಂಥ ಕೆಲಸ ತಾವು ಮಾಡಬೇಕು. ತಾವು ಎಲ್ಲರೂ ಇನ್ನೂ ವಿಶೇಷವಾಗಿ ಯಾವುದೇ ಸಂಸ್ಥೆ ನಿಮ್ಮ ಸಂಸ್ಥೆ ಅಂತೇಳಿ ಪ್ರಾಮಾಣಿಕವಾಗಿ ತಾವೆಲ್ಲ ಕೆಲಸ ಮಾಡ್ಬೇಕಂತ ಹೇಳುತ್ತಾ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿದೆ. ಮುಂದಿನ ದಿನಮಾನದಲ್ಲಿ ತಮಗೆಲ್ಲರಿಗೂ ಆ ದೇವರು ಭಗವಂತ ತಮಗೆ ಒಳ್ಳೆಯದ ಮೇಲೆ ಹಾರೈಸಿ ಇವತ್ತಿನ ಕಾರ್ಯಕ್ರಮ ಕರೆದು ನಮ್ಗೆ ಸತ್ಕಾರ ಮಾಡಿ ಮಾತನಾಡಿ ಅವಕಾಶ ಕೊಟ್ಟಂಥ ಎಲ್ಲ ನಮ್ಮ ವೇದಿಕೆ ಮೇಲೆ ಆಸನ ಎಲ್ಲ ಗೌರವಾನ್ವಿತ ಅತಿಥಿಗಳಿಗೆ ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸರ್ಕಾರ.